ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ಊಹಿಸಿದಂತೆ ಆಯಿತು. ಆಲ್ರೆಡಿ ಒಬ್ಬರು ಅವ್ರು ಯಾರು ರಾಕೇಶ್ ಅನ್ನುವಂಥ ವಕೀಲರು ಹೈಕೋರ್ಟ್ಗೆ ಹೋಗಿ ಅವರು ಊಟ ಮಾಡಿಸುವಂಥ ಕೆಲಸ ಮಾಡಿಸ್ರಿ, ಡೈರೆಕ್ಷನ್ ಮಾಡಲಿ ಹೈಕೋರ್ಟ್ನಿಂದಂತ PIL ಹಾಕಿದ್ರು. ಆ ದಿಶೆಯಲ್ಲಿ ಸರ್ಕಾರ ಹೈಕೋರ್ಟ್ ಡೈರೆಕ್ಷನ್ ಅಂತ ಹೇಳುವ ಹಾಗೆ ಮಾಡಿಕೊಂಡು ಕೊನೆಗೂ ವಾಂಗ್ಚುಕ್ಕರನ್ನು ಜಂತರ್ ಮಂತರನ್ನು ಎಬ್ಬಿಸ್ಕೊಂಡು ಹೋಗ್ಬಿಟ್ರು. ನಿಜವಾಗಿಯೂ ಅವ್ರ ಮಾತುಕತೆ ಕರೆದು ಮಾಡಿ ಅವ್ರ ಹತ್ರ ಬಂದು ಅವ್ರಿಗೇನು ಸಮಸ್ಯೆ ಕೇಳ್ಕೊಳ್ಬೇಕಾಗಿತ್ತು ಸರ್ಕಾರ, ಅದು ಯಾವುದನ್ನೂ ಮಾಡಲಿಲ್ಲ. ಅದು ಮಾಡಲಾರ್ದ ನೇರವಾಗಿ ಹೈಕೋರ್ಟ್ ಡೈರೆಕ್ಷನ್ ಅದಂತ ತಿಳ್ಕೊಂಡು ಬೆಳಗ್ಗೆ ಬಂದು ಪೊಲೀಸರು ಜೊತೆಗೆ ಈ ದಿಪ್ಕಿ ಅವರನ್ನು ಸಹಿತ ಅಭಿಜಿತ್ ದಿಪ್ಕಿ ಅವರನ್ನು ಸಹಿತ ಎತ್ತಾಕೊಂಡು ಪೊಲೀಸರು ಹಾಕಿ ಅವರನ್ನು ಹೊಡೆದ್ರು ಅಂತ ಸುದ್ದಿಗಳು ಇದ್ದಾವೆ. ಈ ಸುದ್ದಿಗಳನ್ನು ನೋಡಿದಾಗ ಸರ್ಕಾರ ಮೋಸ್ಟ್ಲಿ ಅವ್ರಿಗೆ ಗ್ಲುಕೋಸು ಮತ್ತೇನೋ ಕೊಟ್ಟು ಅವ್ರ ಉಪವಾಸ ಸತ್ಯಾಗ ಮುರಿಯುವಂಥ ಎಲ್ಲ ಸಾಧ್ಯವಿದೆ ಅನ್ನೋದು ಸ್ಪಷ್ಟ ಆಗಿದ್ದರಿಂದ ವಾಂಗ್ಚುಕ್ಕರ್ ಪತ್ನಿ ಗೀತಾಂಜಲಿ ಅವರು ಅವ್ರ ಮನಸ್ಸಿಗೆ ವಿರುದ್ಧವಾಗಿ ಯಾವ್ದು ನಡ್ಕೋಬೇಡ್ರಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ, ಸರ್ಕಾರ ಕೇಳ್ಕೊಂಡಿದ್ದಾರೆ. ಇಲ್ಲೇನೋ ಒಯ್ದರು, ಅದೇ ಕಾಲಕ್ಕೆ ಉಪವಾಸ ಅಂತ ಮಾಡಿಸೋ ಗ್ಲೂಕೋಸು ಮತ್ತೇನೋ ಕೊಡ್ತಾರೆ, ಉಳಿಸ್ಕೊಳ್ತಾರೆ, ಆ ಮಾತು ಬೇರೆ. ಆದರೆ ಈ ಮೂಮೆಂಟದ ಮೂಲ ಉದ್ದೇಶ ಏನಿತ್ತು ಅದು ಗುರುತು ಸಿಗಲಿಲ್ಲ ಇಲ್ಲೇ. ಅಂದ್ರೆ ನಾವು ನಮ್ಮ ಹಾದಿಲಿ ಸರಿಯಾಗಿದ್ದೀವಿ ಅನ್ನುವಂಥ ಸ್ಪಷ್ಟ ಒಂದು ಸಂದೇಶವನ್ನು ಮೋದಿ ಅವ್ರ ಸರ್ಕಾರ ನೀಡಿಬಿಟ್ರು. ನಾವು ಯಾರನ್ನೂ ರಾಜೀನಾಮೆ ಕೊಡಿಸ್ಕೊಳ್ಳಿಕ್ಕೆ ಅಥವಾ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಶಿಕ್ಷಣ ಕ್ಷೇತ್ರ ಚೆನ್ನಾಗಿ ನಡೀತಾ ಇದೆ, ಪ್ರೈವೇಟ್ ಕೈಯಲ್ಲೇ ಚೆನ್ನಾಗಿ ಕಲಿತಾ ಇದ್ದಾರೆ, ನಾವು ಎಕ್ಸಾಮ್ ಸರಿಯಾಗಿ ಮಾಡಿದ್ದೀವಿ ಅನ್ನುವಂಥ ಮಾತುಗಳು ಇದರಿಂದ ಸ್ಪಷ್ಟ ಆಗ್ತಾ ಇದ್ದಾವೆ. ಅಂದ್ರೆ 20 ಜನ ವಿದ್ಯಾರ್ಥಿಗಳು, ನೀಟದ ವಿದ್ಯಾರ್ಥಿಗಳು ಸೂಯಿಸೈಡ್ ಮಾಡ್ಕೊಂಡಿದ್ದು ನಾವು ನೋಡಿದ್ದೀವಿ, ಆತ್ಮಹತ್ಯೆ ಮಾಡ್ಕೊಂಡಿದ್ದು ನೋಡಿದ್ದೀವಿ. ಅವರಿಗೆಲ್ಲ ಇದರಿಂದ ನ್ಯಾಯ ಸಿಗ್ತಾ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಈ ಹಿಂದೆ ಇಂದಿರಾ ಗಾಂಧಿಯವರು ಇವ್ರ ತಂದೆ ಕಾಲಕ್ಕೆ ಅಂದರೆ ಇಂದಿರಾ ಗಾಂಧಿಯವ್ರ ಕಾಲದಲ್ಲೇ ಅವರು ಅಲ್ಲೇ ನಮ್ಮ ವಾಂಗ್ಚುಕ್ಕರ ತಂದೆ ಉಪವಾಸಕೊಳ್ತಿದ್ರು. 5ನೇ ದಿನ 6ನೇ ದಿನನೋ ಸ್ವತಃ ಇಂದಿರಾ ಗಾಂಧಿಯವರು ಲಡಾಖ್ ಹೋಗಿ ಉಪವಾಸನ ಬಿಡಿಸಿ ಅವ್ರು ಹೇಳಿದ್ದೆ ನಾನು ನೀಡಿಸ್ಕೊಡ್ತೇನೆ ಅಂತ ಹೇಳಿದರು. ನಂತರ ಹೇಳಿತ್ತು, ಆ ಮಾತು ಬೇರೆ. ಇದು ಯಾವುದನ್ನು ಮಾಡಲಿಲ್ಲ. ಇದು ಡಿಫ್ರೆನ್ಸಸ್ ಮೋದಿ ಮತ್ತು ಇಂದಿರಾ ಗಾಂಧಿಯವರಲ್ಲಿ. ಹೌದು, ಅವ್ರ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪು ಏನಪ್ಪ ಅಂತಂದ್ರೆ ಎಮರ್ಜೆನ್ಸಿ ತಂದಿದ್ದು, ಅದನ್ನು ಯಾರೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ತಿಳ್ಕೊಳ್ಳೋದು ಒಂದ್ರ ಕಾರಣಕ್ಕಾಗಿ ನಾವು ಅವರನ್ನು ಸದಾ ಟೀಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಇವತ್ತು ನೋಡ್ರಿ, ಸ್ವತಃ ಬರ್ಬೋದಾಗಿತ್ತು ಮೋದಿಯವರು, ತಮ್ಮ ಮಾನವೀಯತೆಯನ್ನು ಮೆರಿಬೇಕಾಗಿತ್ತು. ಇಲ್ಲ, ನೀವು ಹೇಳಿದ್ದು ಸರಿಯಾದ, ರಾಜೀನಾಮೆ ತೊಗೊಳ್ತೀನಿ ಅಂತ ಹೇಳಬೇಕಾಗಿತ್ತು, ಬೇಡ ಮತ್ತೊಂದು ಹಾದಿ ಹುಡುಕಬೇಕಾಗಿತ್ತು. ಆದರೆ ಹೈಕೋರ್ಟ್ದ ಆದೇಶ ನೆಲೆಗಟ್ಟಿನಲ್ಲೇ ಇವತ್ತು ಅವರನ್ನು ಪೊಲೀಸ್ ಕಸ್ಟಡಿಯಲ್ಲಿ ತೆಗೆದುಕೊಂಡ ಅಲ್ಲೇ ಅವರು ಉಪವಾಸ ಮುಗಿಸುವಂಥ ಕೆಲಸ ಮಾಡಿದ್ದಾರೆ. ಇದು ಯಾವ ರೀತಿ ಟರ್ನ್ ತೊಗೋಬೋದು ಮುಂದಿನ ದಿನದಲ್ಲಿ ಅನ್ನೋದು ಈಗಲೇ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಂತೂ ಸತ್ಯ, ಈಗಿನ ಶಿಕ್ಷಣ ವ್ಯವಸ್ಥೆ ಪೇಪರ್ ಲೀಕ್ ಹೆಚ್ಚು ಕಡಿಮೆ 250 ಸಲ ಆಗಿದೆ ಅಂತ ಹೇಳ್ತಾರೆ, 99 ಸಲ ಪೇಪರ್ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ನಿರಂತರ ನಡೀತಾನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ವ್ಯವಸ್ಥೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ, ಅದರಲ್ಲೂ ಹೈಯರ್ ಎಜುಕೇಷನ್ ಶಿಕ್ಷಣ ವ್ಯವಸ್ಥೆ ಪೂರ್ತಿಯಾಗಿ ಇವತ್ತು ನಿಜವಾಗಿಯೂ ಇದು ಬಡ ಮಕ್ಕಳು ಕಲಿಯುವಂಥ, ಮಧ್ಯಮ ವರ್ಗದ ಮಕ್ಕಳು ಕಲಿಯುವಂಥ ವ್ಯವಸ್ಥೆ ಆಗಿದೆ ಅನ್ನೋದು ಪ್ರಶ್ನೆ ಹಾಗೆ ಉಳಿದ್ಬಿಡ್ತು. ಮತ್ತು ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ಮೋದಿ ಅವರಿಂದ ಈಗಿದ್ದಂಥ ಓಪನ್ ಮಾರ್ಕೆಟ್ದ ಖಾಸಗೀಕರಣ. ಅಂದರೆ ದುಡ್ಡಿದ್ದವ್ರು ಕಲಿಯೋದು, ದುಡ್ಡಿಲ್ಲವ್ರ ಮಕ್ಕಳು ಹೈಯರ್ ಎಜುಕೇಷನ್ ಇಲ್ಲ, ಅಲ್ಲಿವರೆಗೆ SLCವರೆಗೆ ಓದೋದು. ಅದೇ ಕಾಲಕ್ಕೆ ನಾವು ನಿಮಗೆ ತಿಂಗಳಿಗೆ 5 ಕಿಲೋ ಅಕ್ಕಿನೋ ಮತ್ತೇನೋ ಕೊಡ್ತೀವಿ, ಊಟ ಮಾಡ್ಕೊಂಡು ದುಡ್ಕೋತ ಕೂಲಿ ಆಗಿದ್ಕೊಂಡು ಹೋಗಿಬಿಡೋದು. ಟಾಪ್ 10%, ಅದರಲ್ಲೂ ಕಾರ್ಪೊರೇಟ್ಗಳು, ಪಾಳೆಗಾರರು, ಬಂಡವಾಳಶಾಹಿಗಳು ಇವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನು ಗುಲಾಮಗಿರಿ ಕಳೆದು ಅನ್ನುವಂಥ ಒಂದು ವ್ಯವಸ್ಥೆಗೆ ಹಾನಿ ಮಾಡಿಕೊಡ್ತಾ ಇದ್ದಾರೆ ಇವರು ಅನ್ನುವಂಥದ್ದು.
ಮಾಡಿಬಿಟ್ಟಂಗಾಗಿದೆ. ಯಾಕಂತಂದ್ರೆ ನಿಜವಾಗಿಯೂ ವಾಂಚುಕ್ರವರು ಈ ದೇಶ ಕಂಡಂಥ ಅಪರೂಪದ ವ್ಯಕ್ತಿ, ನಿಜವಾದ ದೇಶಭಕ್ತ. ಇದ್ರ ಎರಡು ಮಾತಿಲ್ಲ. ಅಂಥ ದೇಶಭಕ್ತನಿಗೆ ಚೈನಾದವನು ಚೈನಾದ ಪ್ರಚೋದನೆ ಮಾಡ್ತಾ ಇದ್ದಾನ, ಮತ್ತೊಂದು ದೇಶದ ಪ್ರಚೋದನೆ ಮಾಡ್ತಾ ಇದ್ದಾನೆ ಅಂತೇಳಿ ಕೆಲವು BJPಯ ನೇತಾರರು ಮಾತಾಡ್ತಾ ಇರೋದು ಅತ್ಯಂತ ನೋವಿನ ವಿಷಯ. ಯಾಕೆಂದ್ರೆ ತಂದೆ ಆಗಿರ್ಬೋದು, ವಾಂಚುಕ್ರವರಾಗಿರ್ಬೋದು, ಅವ್ರ ಮನೆ ಜನ ಇರ್ಬೋದು, ಲಡಾಖ್ ಪೂರ್ತಿ ಉತ್ತರ ದಂಡೆ ಚೈನಾ ಬಾರ್ಡರ್ ಇದ್ದುಕೊಂಡು ಅತ್ಯಂತ ಚಳಿಯಲ್ಲಿ ಬೆಳೆದಂಥ ಮತ್ತು ತಮ್ಮದೇ ಅಂತ ಸ್ಕೂಲ್ ನಡೆಸ್ಕೊಂಡು ಅಲ್ಲಿ ಬಡ ಮಕ್ಕಳು ಇನ್ನೂ ಭಾಳ ಮಹತ್ವದ ದಡ್ಡ ಮಕ್ಕಳನ್ನು ಶಾಣೆ ಮಾಡುವಂಥ ಒಂದು ಸೂತ್ರವನ್ನು ಲೆಕ್ಕ ಹಿಡ್ಕೊಂಡು ಶಿಕ್ಷಣದಲ್ಲಿ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ. ಅಂಥ ವ್ಯಕ್ತಿ ಇವತ್ತ ಈ ಸರ್ಕಾರ ಯಾವ ರೀತಿ ನಡೆಸ್ಕೊಳ್ತಾವ್ರನ್ನಂದ್ರೆ ಅವ್ರಿಗೆ ಹೇಳುವಂಥ ಮಾತುಗಳಿಗೆ ಯಾವುದೂ ಬೆಲೆ ಕೊಡದ ಕೊನೆಗೆ ಒಂದು ನೆಪ ಹುಡುಕಿ ಆ ಮೂಲಕ ಅವ್ರಿಗೆ ಈ ಸತ್ಯಾಗ್ರಹ ಮುರಿಯುವಂಥ ಕೆಲಸ ಮಾಡಿದರು. ಇಂಥ ಕೆಲಸ ಇನ್ನು ಇತಿಹಾಸದಲ್ಲಿ ಬ್ರಿಟಿಷ್ ಮಾಡ್ಬೋದಾಗಿರ್ತೇನೋ. ಗಾಂಧೀಜಿಯವ್ರ ಹೋರಾಟ ಸಾಣದಲ್ಲ. ಉಪವಾಸ ಕೂಡುವುದಂತೆ ಅಸಾಧ್ಯದ ಮಾತು. ಅದರಲ್ಲೂ 20-21 ದಿನಗಳವರೆಗೆ ಉಪವಾಸ ಕೊಡೋದಪ್ಪ ಅಂದ್ರೆ ಹುಡುಗಾಟನೂ ಅಲ್ಲ. ಯಾಕಂದ್ರೆ ವಾಂಚುಕ್ರಲ್ಲಿ ಅವ್ರ ತಂದೆಯಿಂದ ಬಂದಂಥ ಒಂದು ಬಳವಳಿ ಅಥವಾ ಹೋರಾಟ ಪ್ರವೃತ್ತಿ, ಅದೇ ಸ್ವತಃ ಅಭ್ಯಾಸಕರು, ಸ್ವತಃದೊಳಗಿದ್ದಂಥವ್ರು ಜ್ಞಾನಿಗಳು, ಅಂಥವ್ರಿಂದ ಮಾತ್ರ ಸಾಧ್ಯದ ಆ ಕೆಲಸ, ಉಳಿದವರಿಂದ ಸಾಧ್ಯ ಇಲ್ಲದ ಮಾತು. ಕೇವಲ ತಮ್ಮ ಬೇಕಾದಂಥ ವ್ಯವಸ್ಥೆ ಉಳಿಸುವ ಸಲುವಾಗಿ, ಅದರಲ್ಲೂ ಮುಖ್ಯವಾಗಿ ಕಾರ್ಪೊರೇಟ್ಗಳ ಕೈಯಲ್ಲಿ ಇವತ್ತು ಹೈಯರ್ ಶಿಕ್ಷಣ ಸಿಕ್ಬಿಟ್ಟದ. ಹೈಯರ್ ಎಜುಕೇಷನ್ ಇವತ್ತು ವರದಿಗಳಿದ್ದಾವೆ. ಈ ಹೈಯರ್ ಎಜುಕೇಷನ್ ಹೆಚ್ಚಿಗೆ ಪ್ರೈವೇಟ್ದಾಗ ಕೊಟ್ಟು ಅದು ಈ 100 ಏನು ಕಾರ್ಪೊರೇಟರ್ ಇದ್ದಾರೆ ಅವ್ರ ಕೈಯಲ್ಲಿನ ಇಡೀ ಹೈಯರ್ ಎಜುಕೇಷನ್ ಹಾಕೊಂಡ್ಬಿಟ್ಟದ. ಇವತ್ತು ಹಿಂದಿನ ಶಿಕ್ಷಣ ಇಲ್ಲ, ಲಕ್ಷಗಳಲ್ಲೇ ಖರ್ಚು ಮಾಡುವಂಥದ್ದು. ಒಬ್ಬ ಇವತ್ತು ವಿದ್ಯಾರ್ಥಿ ಬೇರೆ ಬೇರೆ ಇವತ್ತು ಇಂಜಿನಿಯರಿಂಗ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಇವೆಲ್ಲ ಇವತ್ತು ಕಾರ್ಪೊರೇಟ್ ಕೆಲಸಕ್ಕೆ ಚೆಕ್ ಹಾಕೊಂಡು ಬಿಟ್ಬಿಟ್ಟಿದ್ದಾವೆ. ಒಬ್ಬ ಇವತ್ತು ಇಂಜಿನಿಯರ್ ಆಗಬೇಕಾಗಿತ್ತಪ್ಪ ಅಂದ್ರೆ ಪ್ರತಿ ವರ್ಷ ಇಲ್ಲಪ್ಪ ಅಂತಂದರೂ ಆ ವ್ಯಕ್ತಿ, ಆ ವಿದ್ಯಾರ್ಥಿ 4-5 ಲಕ್ಷ ಖರ್ಚು ಮಾಡಿಕೊಂಡು 4 ವರ್ಷ 5 ವರ್ಷ 4 ವರ್ಷ ಹಿಡಿದ್ರು ಸಹಿತ 20 ಲಕ್ಷಗಳವರೆಗೆ ಖರ್ಚಾಗ್ತದೆ. MBBS ಹುಡುಗರು ಇನ್ನೂ ಹೈಯರ್ ಆಗ್ತದೆ, ಕೋಟಿಗಳ ವ್ಯವಹಾರ ಆಗ್ತವೆ. ಅದೆಲ್ಲವೂ ಇವತ್ತು ಕಾರ್ಪೊರೇಟ್ ಇರೋದ್ರಿಂದ ಬಡವರ ಮಕ್ಕಳು ಇವತ್ತು ಈ ಡಾಕ್ಟರ್ ಆಗೋದು, ಮತ್ತೊಂದಾಗೋದು, ಇಂಜಿನಿಯರ್ ಆಗೋದು, ಇವೆಲ್ಲನೂ ಹಗಲುಗಳ ಸಂತೆ ಅನ್ಬೇಕಾಗಿದೆ. ಎಲ್ಲೋ ಒಬ್ಬ ವ್ಯಕ್ತಿ ಅತ್ಯಂತ ಪ್ರತಿಭಾವಂತ ರಕ್ಷಣೆ ಆಗ್ಬೋದು, ಅದು ಇಡಿಯಾಗಿ ಒಂದು ಹಾರ್ಡ್ ವರ್ಕ್ ಮಾಡುವಂಥ, ನಾವು ಮುಟ್ಟುತ್ತು ನೋಡುವಂಥ ಅತ್ಯಂತ ಬಡವರ ಮಕ್ಕಳು ಇವತ್ತು ಈ ಶಿಕ್ಷಣ ಪಡೆಯೋ ಸ್ಥಿತಿ ಬಂದಿರ್ತದೆ. ಇದು ಬದಲಾವಣೆಗಾಗಿನ ವಾಂಚುಕ್ ಅವರು ಉಪವಾಸ ಕೊಡ್ತಿದ್ರು. ಅದರಲ್ಲೂ ಮತ್ತು ಪೇಪರ್ ಲೀಕ್, ಈ ಹಾರ್ಡ್ ವರ್ಕ್ ಮಾಡೋರಿಗೆ ಸಹಿತ ಅನ್ಯಾಯ ಮಾಡುವಂಥದ್ದು, ಬುದ್ಧಿವಂತರು ಅನ್ಯಾಯ ಮಾಡುವಂಥದ್ದು, ಅತಿಯಾಗಿ ಅಭ್ಯಾಸ ಮಾಡಿಕೊಂಡು ಒಂದು ಗುರಿ ಮುಟ್ಟುವಂಥ ಯುವಕರಿಗೆ ಸಹಿತ ಅನ್ಯಾಯ ಮಾಡುವಂಥ ವ್ಯವಸ್ಥೆ ಮಾಡಿಬಿಟ್ಟಿದ್ರು. ಪೇಪರ್ ಲೀಕ್ ಮೂಲಕ 50 ಲಕ್ಷ 40 ಲಕ್ಷ 20 ಲಕ್ಷ 30 ಲಕ್ಷ ಕೊಟ್ಟು ಪೇಪರ್ಗಳನ್ನ ಲೀಕ್ ಮಾಡಿಕೊಂಡು ಆ ಮೂಲಕ ಎಕ್ಸಾಮ್ ಬರೀತಿರುವಂಥ ಅನುಕೂಲ ಮಾಡಿಕೊಡುವಂಥ ಕೆಲಸ ಮಾಡ್ತಾಯಿದ್ರು. ಹೀಗಾಗಿ ಇದನ್ನು ವಿರೋಧಿಸ್ತಾ ಇದ್ದರು. ಇದು ಅನ್ಯಾಯ ಅನ್ನುವಂಥದ್ದು ವಾಂಚುಕ್ ಅವರ ಅತ್ಯಂತ ಪ್ರಬಲವಾದ. ಅದಕ್ಕೆ ಇವತ್ತು ಅವರು ಹೋರಾಟ ಮಾಡ್ತಾಯಿದ್ರು. ಕೊನೆಗೂ ಊಹಿಸಿದಂಗೆ ಪೊಲೀಸರು ಅವರನ್ನು ಎತ್ತಾಕೊಂಡು ಹೋದ್ರು. ಒಂದಂತೆ ಒಪ್ಪುವಂಥದ್ದು, ಅವ್ರ ಜೀವ ಉಳಿಸುವಂಥ ಪ್ರಯತ್ನ ಮಾಡಿದ್ರು ಅನ್ನೋದು ನಾವು ಒಪ್ಕೋತೀವಿ. ಆದರೆ ಅದೇ ಕಾಲಕ್ಕೆ ಅವ್ರ ಬೇಡಿಕೆ ಏನಿತ್ತು ಆ ದಿಶೆಯಲ್ಲಿ ಏನಾದರೂ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಅದನ್ನು ಮೋದಿ ಅವರಿಂದ ಅಂದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಅಸಾಧ್ಯ ಇಲ್ಲ ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ಅವರ ಕೊನೆಯ ಹಂತದ ಈ ಒಂದು ಹೇಗಾದರೂ ಮಾಡಿ ಮುಖ ಉಳಿಸ್ಕೊಳ್ಬೇಕಾಗಿತ್ತು. ಅವ್ರಿಗೆ ತಮ್ಮ ಜಿದ್ದನ್ನು ಮುಖ್ಯ ಆಗಿತ್ತು ಮೋದಿಯವ್ರಿಗೆ. ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಹೈಕೋರ್ಟಿನಲ್ಲಿ ಹೋದಂಥ PIL ಮೂಲಕ ಅದನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋ ಪ್ಲ್ಯಾನ್ ಅವರ ಮಾಡಿದ್ರು ಏನೋ ಅನ್ನೋ ಸಂಶಯ ಇವತ್ತು ಅನೇಕರು ಮಾತಾಡ್ತಾ ಇದ್ದಾರೆ. ಅದೇನೋ ಆಗಲಿ, ಇವತ್ತು ತಮ್ಮ ಒಂದು ಹಿಂಬಾಲಕರು ಮತ್ತು BJP ಜನರ ಮೂಲಕ ಒಬ್ಬ ಚೈನಿ ವಿದೇಶಿಯ ಅವ್ರ ಪ್ರಭಾವ ಇವ್ರ ಪ್ರಭಾವ ಅಂತ ಹೇಳುವಂಥ ಮಾತನ್ನು ಆಡದ ಆ ವ್ಯಕ್ತಿ ಹೇಳುತ್ತಿರುವಂಥ ವಿಷಯಗಳಿಗೆ ಗಮನ ಹರಿಸಿ ಅವುಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡುವಂಥ ಕೆಲಸವನ್ನು ಮೋದಿಯವರು ಮಾಡಬೇಕು ಅನ್ನೋದು ಅಲ್ಲೆಲ್ಲ ಕೂಡಿದಂಥ ವಿದ್ಯಾರ್ಥಿಗಳ ತಂದೆ ತಾಯಿಗಳ ಬಯಕೆ ಆಗಿತ್ತು ಅನ್ನೋದು ನಾವು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಮಾತು ನಾವು ಗಮನಿಸಬೇಕಾಗಿದೆ, ಇದರಿಂದಾಗಿ ಏನು ಇಫೆಕ್ಟ್ ಆಗ್ತದೆ ನೋಡುವಂಥದ್ದು ನಾವು ನೋಡಬೇಕಾಗಿದೆ. ಜೊತೆಗೆ ಇದನ್ನು ದೊಡ್ಡ ಇಶ್ಯೂ ಮಾಡಿಕೊಂಡು ರಾಹುಲ್ ಗಾಂಧಿ ಆಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು ದೊಡ್ಡದು ಮಾಡ್ತಾ ಇದ್ದಾರೆ. ಈ 15ರಿಂದ 30 ವಯಸ್ಸಿನ ಒಳಗಿನ ಈ ಜಂಜಿಗಳು
ಹೆಚ್ಚು ಕಡಿಮೆ 40 ಕೋಟಿ ಜನಸಂಖ್ಯೆ ಇದ್ದಾರೆ. ಇವ್ರ ಮೇಲೆ ಈಗ ಮುಂದಿನ ಡೆವಲಪ್ಮೆಂಟ್ ಅಂತದ ಎತ್ಕೊಂಡು ಹೋಗಿದ್ದು ಇವ್ರ ಮೇಲೆ ಏನು ಪರಿಣಾಮ ಆಗ್ಬೋದು, ವಾಂಚೋಕರಣ ಅಥವಾ ಒತ್ತಾಯದಿಂದ ಅವ್ರಿಗೆ ಊಟ ಮಾಡಿಸಿದ್ದು ಇವ್ರ ಮೇಲೆ ಏನು ಪರಿಣಾಮ ಆಗ್ಬೋದು, ಇದೆಲ್ಲರೂ ಮುಂದಿನ ನೋಡುವಂಥದ್ದು. ಅದೇನೋ ಆಗಲಿ, ಮೋದಿಯವರು ಕೊನೆಗೆ ಜಿದ್ದಿ ಬಿದ್ದವ್ರನ್ನ ಏನಪ್ಪ ಅಂದ್ರೆ ಅಲ್ಲಿದ್ದು ಎತ್ತಾಕೊಂಡು ಪೊಲೀಸ್ ಮೂಲಕ ಎತ್ತಾಕೊಂಡಿದ್ದು ಮಾತ್ರ ಖಂಡನಾರ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥ ತಿಳಿಸಿ ತರಬಹುದು ಸತ್ಯದ ಕೈಗಂಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.